ಕ್ಷೇತ್ರ. ಅಧ್ಯಕ್ಷರಾಗಿ ಆಯ್ಕೆಯಾದ ನಮ್ಮ ನಿಮ್ಮೆಲ್ಲರ ಆತ್ಮೀಯರು ಹಾಗೂ ಹಿರಿಯರಾದ ಮಾಜಿ ಶಾಸಕರಾದ ಶ್ರೀ ಹಸನ್ ಸಾಬ್ ದೋಟಿಯಾಳ್ ಇವರು ಪದಗ್ರಹಣ ಆದ ನಂತರ ಮಾನ್ಯ ಮಾಜಿ ಸಂಸದರಾದ ಎಚ್.ಜಿ. ರಾಮುಲು ಅವರ ಆಶೀರ್ವಾದ ಪಡೆಯಲು ಅವರ ನಿವಾಸಕ್ಕೆ ಆಗಮಿಸಿದ್ದಾರೆ. ಹಾಗಾಗಿ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ಹಿರಿಯರು ಹಾಗೂ ಕಾರ್ಯಕರ್ತರು ಹಾಗೂ ಎಚ್.ಆರ್. ಶ್ರೀನಾಥ್ ದಣಿಯವರ ಅಭಿಮಾನಿಗಳಿಗೆ ನಮ್ಮೆಲ್ಲರ ಪರವಾಗಿ, ಶ್ರೀನಾಥ್ ದಣಿಯವರ ಪರವಾಗಿ, ಎಚ್.ಆರ್. ಕುಟುಂಬದ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತ ಹಾಗೂ ಇಲ್ಲಿ ಪತ್ರಿಕಾ ಮಿತ್ರರಿಗೂ ಸ್ವಾಗತವನ್ನು ಬಯಸಿ, ಇವತ್ತಿನ ದಿವಸ ಈ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ನೂತನ ಕಾಡಾಧ್ಯಕ್ಷರಾಗಿ ಏನು ಆಯ್ಕೆಯಾಗಿದ್ದಾರೆ ಹಸನ್ ಸಾಬ್ ದೋಟಿಯಾಳ್ ಅವರಿಗೆ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ಶುಭ ಹಾರೈಸಿ ಅವರ ಕಾಲಾವಧಿಯಲ್ಲಿ ಎಲ್ಲ ರೈತರ ಬಾಳು ಹಸನಾಗಲಿ ಅಂತಂದೇಳಿ ಈ ಸಂದರ್ಭದಲ್ಲಿ ಕೇಳಿಕೊಳ್ತಾ ನನ್ನ 4 ಮಾತನ್ನು ಮುಗಿಸ್ತೇನೆ. ಮೊದಲನೇದಾಗಿ ಹಸನ್ ಸಾಬ್ ದೋಟಿಯಾಳ್ ಅವರು ನಮ್ಮ ಕುಟುಂಬದ ಒಬ್ಬ ಸದಸ್ಯ ಇದ್ದಂಗೆ ಮತ್ತು ಪ್ರಾಮಾಣಿಕ ವ್ಯಕ್ತಿ, ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ, ಮುಖಂಡ ಮತ್ತು ಜಾತ್ಯತೀತ ಎಲ್ಲ ಧರ್ಮದವ್ರನ್ನ, ಕಾರ್ಯಕರ್ತರನ್ನ, ಎಲ್ಲ ಸಮಾಜದವ್ರನ್ನ ಭಾಳ ಪ್ರೀತಿಯಿಂದ ನೋಡ್ತಕ್ಕಂಥ ವ್ಯಕ್ತಿ ಹಸನ್ ಸಾಬ್ ದೋಟಿಯಾಳ್ ಅವರು. ಸೊ ಇಂಥ ವ್ಯಕ್ತಿಯನ್ನು ಗುರುತಿಸಿ ಇವತ್ತು ನಮ್ಮ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಆಗಲಿ, ಇವತ್ತು ಸಿದ್ದರಾಮಯ್ಯವರಾಗಲಿ, ಇವತ್ತು ನಮ್ಮ ಹೈಕಮಾಂಡ್ ಆಗಲಿ, ಇವತ್ತು ಅವ್ರಿಗೆ ಯಾಕಂದ್ರೆ ಭಾಳ ಮಹತ್ವವಾದಂಥ ಒಂದು ಉದ್ಯೋಗ ಕೊಟ್ಟಿದ್ದಾರೆ ಇವತ್ತು, ನೀರಾವರಿ. ಯಾಕಂದರೆ ಇವತ್ತು ನೀರಾವರಿ ಕೊಪ್ಪಳ, ಗಂಗಾವತಿ, ಕಾಟಗಿ ಮತ್ತು ರಾಯಚೂರು, ಬಳ್ಳಾರಿ, ಸಿರುಗುಪ್ಪ ಈ ತಾಲೂಕುಗಳಲ್ಲಿ ಕಾಡ ಭಾಳ ಮಹತ್ವವಾದಂಥ ಪಾತ್ರವನ್ನು ವಹಿಸ್ತೈತೆ. ಎಷ್ಟೇ ಕುಡಿಯೋ ನೀರಿಗೆ ನಾವು ಕೇಳಿದ್ರು ಕೂಡ, ಕೆಳಗಿನ ರಾಯಚೂರು, ಮಾನವಿ ಆದರೂ ಕೇಳಿದ್ರು ಕೂಡ ನಮ್ಮ ಕೆಳಗಿನ ರೈತರಿಗೆ ನೀರು ಪೂರೈಸ್ತಕ್ಕಂಥ ಕೆಲಸ ಹೊಸ ಅಧ್ಯಕ್ಷರು ಮಾಡಬೇಕು. ಮತ್ತು ಮುಂದೆ ಅವರಿಗೆ ಭಾಳ ದೊಡ್ಡ ಇವಾಗ, ಯಾಕಂದರೆ ರಂಜಾನ್ ಈ ಪವಿತ್ರವಾದಂಥ ತಿಂಗಳಲ್ಲಿ ಅವ್ರನ್ನ ಭಗವಂತ ಕೊಟ್ಟಿದ್ದಾರೆ ಅಧಿಕಾರ. ಅದರಿಂದ ಇವತ್ತು ಅಲ್ಲಾನು ಕೂಡ ಈ ಸಂದರ್ಭದಲ್ಲಿ ನೆನೆಸ್ತಾ ಹಸನ್ ಸಾಬ್ ದೋಟಿಯಾಳ್ ಅವರಿಗೆ ಇವತ್ತು ಯಾಕಂದರೆ ನಾನು ಮುಂಚೆಯಿಂದ ಹೇಳ್ಕೊಂತ ಬಂದೆ ಹೈಕಮಾಂಡಿಗೆ, MLAಗಳು ಕೊಡಬೇಡ್ರಿ, ಕಾರ್ಯಕರ್ತರು ಕೊಡ್ರಿ ಅಂತೇಳಿ. ನಿಷ್ಠಾವಂತ ಕಾರ್ಯಕರ್ತರು, ನಿಷ್ಠಾವಂತ ಮುಖಂಡರು ಅದು ನಾಮಿನೇಷನ್ ಆಗಲಿ, ಬೋರ್ಡ್ಗಳಾಗಲಿ ಇವತ್ತು ಹೈಕಮಾಂಡ್ ಏನು ನಿರ್ಧಾರವನ್ನು ತಗೊಂಡು ಅದು ನನ್ನ ಸ್ವಾಗತ ಬಯಸ್ತೇನೆ. ಮುಂದೆ ಹೆಚ್ಚಿನ, ಯಾಕಂದ್ರೆ ಮುಂದೆ ಒಂದು ದೊಡ್ಡ ಯುದ್ಧ ಇದೆ ನನಗೆ. ಇನ್ನೂ ಒಂದು ತಿಂಗಳ ಒಳಗೆ ಇವತ್ತು ಹಸನ್ ಸಾಬ್ ಅವ್ರ ಪಾತ್ರ ಭಾಳ ದೊಡ್ಡದು. ಯಾಕಂದರೆ ಮೈನಾರಿಟೀಸು ನಮ್ಮ ಕಾಂಗ್ರೆಸ್ ಪಕ್ಷದ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವ್ರು ಈಗಾಗಲೇ ಸ್ವತಂತ್ರ ಹೋರಾಟದಿಂದ. ಸೊ ಅವರ ಒಂದು ಇಡೀ ಜಿಲ್ಲೆಯಲ್ಲಿ ಅವರು ತಿರುಗಿದರೆ, ಯಾಕಂದರೆ ಮೈನಾರಿಟೀಸ್ ಕಾಂಗ್ರೆಸ್ ಬಿಟ್ಟು ಎಲ್ಲೂ ಹಾಕಲ್ಲ ಕೂಡ, ಯಾಕಂದರೆ JDS ಕೂಡ ಇಲ್ಲೀಗ ಈ ಸಂದರ್ಭದಲ್ಲಿ. ಹಾಗಾಗಿ ಇವತ್ತು ನಮಗೆ ಈ ಸಾರಿ ಕಾಂಗ್ರೆಸ್ 100ಕ್ಕೆ 100 ಗೆಲ್ಲಿಯೋ ಒಂದು ಸಂದರ್ಭ ಕಾಣ್ತಾ ಇದೆ. ಇವತ್ತೇನಪ್ಪ ಅಂದರೆ ಇವತ್ತು ನಾವು ಮುಖಂಡರೆಲ್ಲ ಒಂದಾಗಬೇಕು, ಅದು ಭಾಳ ಮುಖ್ಯವಾದಂಥ. ಇವತ್ತು ನಮ್ಮ ಆಸಿಫ್ ಅಲಿ ಅಲ್ಲಿ ಕೂತಿದ್ದಾರೆ, ಇವತ್ತು ಹೈಕಮಾಂಡಿಗೆ ಅವರೆಲ್ಲ ತಿಳಿಸ್ಬೇಕು. ಈಗ ಯಾಕಂದರೆ ದೊಡ್ಡ ಯುದ್ಧ ಬಂದೈತಿ. ಇವತ್ತು ಕಾಂಗ್ರೆಸ್ ಸರ್ಕಾರ ಮುಂದೆ ಕೇಂದ್ರದಲ್ಲಿ ಬಂದರೆ ಇವತ್ತು ಜಾತ್ಯತೀತ ಶಕ್ತಿಗಳು ಎಲ್ಲ ಒಂದಾಗಬೇಕು. ನಾವೆಲ್ಲರೂ ಹಸನ್ ಸಾಬ್ ಆಗಲಿ, ಇವತ್ತು ನಾವೆಲ್ಲ ಹಿಂದೂ, ಮುಸ್ಲಿಮ್ಸು, ಕ್ರೈಸ್ತ ಧರ್ಮದ ಎಲ್ಲರೂ ಒಂದಾಗಿ ಇವತ್ತು ಚುನಾವಣೆ ಎದುರಿಸ್ತಕ್ಕಂಥ ಕೆಲಸ ಮಾಡಬೇಕು. ಇನ್ನೊಮ್ಮೆ ಅವರು ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಕುಟುಂಬದ ಪರವಾಗಿ ಮತ್ತು ನಮ್ಮ ತಂದೆಗೆ ಭಾಳ ನಿಷ್ಠಾವಂತ ನಾಯಕ ಅವರು. ಈಗೆಲ್ಲ ಬೋಸರಾಜ್ ಜೊತೆ ಇವರಾಗಲಿ, ಶರಣಪ್ಪಗೌಡ ಆಗಲಿ, ಹಿಂದೆ ನಮ್ಮ ಕೊರಡಿಕೆಯ ಹನುಮಂತಗೌಡರಾಗಲಿ, ಆಸಿಫ್ ಅಲಿಯವರಾಗಲಿ, ಇವತ್ತು ಅನೇಕ ಮುಖಂಡರುಗಳು ಈಗೂ ಅಭಿಮಾನಿ ಇಟ್ಟಿಟ್ಕೊಳ್ತಾರೆ ಒಂದು ನಾಯಕರುಗಳು. ಸೊ ಇಂಥ ಸಂದರ್ಭದಲ್ಲಿ ಏನೇ ನನ್ನ ಒಂದು ಅನುಭವ ಕೂಡ ಇದೆ, ಸಣ್ಣ ಪುಟ್ಟ ಅನುಭವ ಇದೆ ಕಾಡಾದಲ್ಲಿ.
ಅದನ್ನು ಖಂಡಿತವಾಗಿ ನಮ್ಮ ಅಧ್ಯಕ್ಷನ ಮುಂದೆ ಇಟ್ಕೊಂಡು ನಮ್ಮ ರೈತರ ಪರವಾಗಿ ಕೆಲಸವನ್ನು ಮಾಡಿಸ್ತೀನಿ. ಅವ್ರ ಸಹಕಾರ ಕೂಡ ನಮಗೆ ಬೇಕಾಗ್ತದೆ ಅಂತ ಹೇಳಿ ನಾನು ವಿನಂತಿ ಮಾಡ್ತೀನಿ. ಪಕ್ಷದಾಗ ಆಯ್ಕೆಯಾದಂಥ ಹಿರಿಯರಾದ ಹಸನ್ ಸಾಬ್ ದೋಟಿಯಾಳ್ ಅವರು ಒಂದೆರಡು ಮಾತಾಡಬೇಕು. ಇವತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ನಿನ್ನೆ ಸಾಯಂಕಾಲ 6:30ಗೆ ನನ್ನನ್ನು ಕಾಡಾ ಅಧ್ಯಕ್ಷನನ್ನಾಗಿ ನೇಮಕ ಮಾಡಿದರು. ಇವತ್ತು ನಾನು ಭಾಳ ಆತುರದಿಂದ 11:00ಗೆ ಸಮಯವನ್ನು ನಿಗದಿ ಮಾಡಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದೇನೆ. ಭಾಳಷ್ಟು ನನ್ನ ಆತ್ಮೀಯರು, ಸ್ನೇಹಿತರು, ನಮ್ಮ ಲೀಡರ್ಗಳಿಗೆ ಆಮಂತ್ರಣವನ್ನು ಕೊಟ್ಟು ನಾನು ಅಧಿಕಾರ ಸ್ವೀಕಾರ ಮಾಡಬೇಕು ಅನ್ನುವಂಥ ಆಸೆ ಇತ್ತು. ಆದರೆ ಆತುರದಲ್ಲಿ ಕೆಲವು ಜನರಿಗೆ ಹೇಳಲಿಕ್ಕಾಯಿತು, ಕೆಲವು ಜನರಿಗೆ ಹೇಳಲಿಕ್ಕೆ ಆಗಲಿಲ್ಲ. ಆದರೂ ಕೂಡ ಇವತ್ತು ಜಿಲ್ಲೆಯಲ್ಲಿ ಗಂಗಾವತಿಯಿಂದ, ಕೊಪ್ಪಳದಿಂದ, ಕುಷ್ಟಗಿಯಿಂದ, ಯಲಬುರ್ಗಾದಿಂದ ಎಲ್ಲರೂ ಬಂದಿದ್ದಾರೆ. ಜಿಲ್ಲೆಯಲ್ಲಿ ಇರ್ತಕ್ಕಂಥ ರಾಯಚೂರು ಜಿಲ್ಲೆ, ಬಳ್ಳಾರಿ ಡಿಸ್ಟ್ರಿಕ್ಟು ಮತ್ತು ಹೊಸಪೇಟೆ ಡಿಸ್ಟ್ರಿಕ್ಟ್ ಎಲ್ಲ MLAಗಳಿಗೂ ಕೊಟ್ಟಿದ್ದೆವು. ಯಾಕೆಂದರೆ ಚುನಾವಣೆ ಘೋಷಣೆ ಆಗೋದರಿಂದ ಅವರವರ ಕ್ಷೇತ್ರದಲ್ಲಿ ಭಾಳಷ್ಟು ಕಾಮಗಾರಿಗಳ ಉದ್ಘಾಟನೆ ಕಾರ್ಯಕ್ರಮ ಇರೋದರಿಂದ ಜಾಸ್ತಿ ಮಂತ್ರಿಗಳು ಅವರು ಬರಲಿಕ್ಕೆ ಆಗಲಿಲ್ಲ. ಹಾಗಾಗಿ ಇವತ್ತು ನನ್ನನ್ನು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಕೂತ್ಕೊಂಡು ನನಗೆ ಇವತ್ತು ಕಾಡಾ ಅಧ್ಯಕ್ಷ ಸ್ಥಾನವನ್ನು ಕೊಟ್ಟಿದ್ದಾರೆ. ಕುಷ್ಟಗಿ ವಿಧಾನಸಭೆ ಕ್ಷೇತ್ರಕ್ಕೆ ಕಾಡಾ ಬರೋದೇ ಇಲ್ಲ. ಆದರೆ ನಾನೊಬ್ಬ ಮಾಜಿ ಶಾಸಕ, ಅಲ್ಪಸಂಖ್ಯಾತರಂತಂದು ನನ್ನಿಂದ ಅದು ನಿಭಾಯಿಸಲಿಕ್ಕೆ ಸಾಧ್ಯ ಅಂತಂದು ಅರ್ಥ ಮಾಡಿಕೊಂಡು ಸಿದ್ದರಾಮಯ್ಯನವರು ನನಗೆ ಅದನ್ನು ಒಪ್ಕೊಳ್ಳಿಕ್ಕೆ ಬೇಕು ಕಾಡಾ ಅಂತಂದು ಒಪ್ಪಿಸಿದ್ದಾರೆ. ನಾನು ಕೂಡ ಕಾಡಾ ಒಪ್ಕೊಂಡಿದ್ದೀನಿ. ಹೇಗೆ ಅಂತಂದರೆ, ನಾನೇನು ರಾಮ್ಲೂರ ಆಶೀರ್ವಾದದಿಂದ 99ರಾಗಿ ಶಾಸಕನಾದೆ. ಆ ಒಂದು ಶಾಸಕರ ಗುಂಪು ನನಗೆ ಆತ್ಮೀಯ ಸ್ನೇಹಿತರಾಗಿ ಇವತ್ತು ಇದ್ದಾರೆ. ಇವತ್ತು ಬೋಸರಾಜ್ ಅವರು ಇರ್ಬೋದು, ಹಂಪನಗೌಡ ಇರ್ಬೋದು,